ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪೂಜಾ ಗಾಂಧಿ ಮಾತಾಡ್ತಾ ಇದ್ದೀನಿ. ನಾನು ನಿನ್ನೆ ಕುಪ್ಪಳಿಗೆ ಹೋಗಿದ್ದೆ. ಅಲ್ಲಿ ಕವಿಶಾಲ ಎಲ್ಲ ವಿಸಿಟ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಇವಾಗ ನಾನು ಬಂದೆ ಸಕಲೇಶ್ಪುರ್ಗೆ. ಅದು ಕೂಡ ಮುಂಗಾರು ಮಳೆ ಮನೆಯಲ್ಲಿ, ಅಂದ್ರೆ ಈ ಮನೆಯಲ್ಲಿ ನಾವು ಸುಮಾರು ಒಂದೂವರೆ ತಿಂಗಳು ಶೂಟಿಂಗ್ ಮಾಡಿದೀವಿ. ಸೊ ನಿಮ್ಗೆ ತೋರಿಸ್ತೀನಿ. ಈ ಲಾನ್ ಏರಿಯಾದಲ್ಲಿ ನಾವು ಆಕ್ಚುಲಿ ಮದುವೆ ಪಂಡಾಲ್ ಸೀನ್ ಎಲ್ಲ ಎಲ್ಲೇ ಶೂಟ್ ಮಾಡಿದ್ವಿ. ಸೊ ನೀವು ನೋಡಿದ್ರೆ ಎಷ್ಟು ಕ್ಲೀನ್ ಆಗಿದೆ. ಮತ್ತೆ ಆ ಔಟ್ ಹೌಸ್ ನಿಮ್ಗೆ ಕಾಣಿಸಿರುತ್ತೆ. ಅದು ಆಕ್ಚುಲಿ 2 ರೂಮ್ಸ್. ಅದನ್ನ ನಾವು ಮೇಕಪ್ ರೂಮ್ ಹಾಗೆ ಈ ತರ ನಾವು ಯೂಸ್ ಮಾಡ್ತಾ ಇದೀವಿ. ಸೊ ನಾನು, ಪದ್ಮಜಾ ಆಂಟಿ, ಮತ್ತೆ ಸುಧಾ ಬೆಳ್ವಾಡಿ ಅವರು ಎಲ್ಲರೂ ವಿ ಹ್ಯಾಡ್ ಅ ವೆರಿ ವೆರಿ ಗುಡ್ ಟೈಮ್ ದೇರ್. ಮತ್ತೆ ಇದು ನೋಡಿ, ಅಂಡ್ ದಿಸ್ ಇಸ್ ದಿ ಎಂಟ್ರೆನ್ಸ್. ಇದು ಕುನಿದು ಬಾರಿ ಸಾಂಗ್ ಶೂಟ್ ಅಲ್ಲಿ ಒಂದು ಶಾರ್ಟ್ ಇರುತ್ತೆ. ಅಂದ್ರೆ ನಾನು ಈ ಬಾಂಡು ಒಳಗೆ ಬರ್ತೀನಿ ಅಂಡ್ ಇಲ್ಲಿ ಮದುವೆ ಎಲ್ಲ ನಡೆಯುತ್ತಾ ಇರುತ್ತೆ ಅಂತ. ಮತ್ತೆ ಇದು ನೋಡಿ, ಈ ಸ್ಟೇರ್ಸ್ ಇದರಲ್ಲಿ ಕೂತ್ಕೊಂಡು ಸುಮಾರು ಬೀಜಮು ಮತ್ತೆ ಸಾಂಗ್ಸ್ ನಾವೆಲ್ಲ ಈ ಸ್ಟೇರ್ಸ್ ಮೇಲೆ ಶೂಟ್ ಮಾಡಿದೀವಿ. ಮತ್ತೆ ಇದು ಈ ಸ್ಟೇರ್ಸ್ ಮೇಲೆ ಕೂಡ ಒಂದು ಓಪನಿಂಗ್ ಸೀನ್ ನೀವು ನೋಡಿರ್ತೀರ. ಅನಂತ್ ನಾಗ್ ಸರ್ ಇಲ್ಲಿ ಬಾರ್ ಕೌಂಟರ್ ಅಲ್ಲಿ ಕೂತಿದ್ರು. ಮತ್ತೆ ನಾವು ಇಲ್ಲಿ ಇದ್ವಿ. ಸ್ಟೇರ್ಸ್ ಮೇಲೆ ಒಂದು ಸೀನ್ ಇತ್ತು, ಅದು ನಾವು ಇಲ್ಲಿ ಶೂಟ್ ಮಾಡಿದ್ವಿ. ಈಗ ನಿಮ್ಗೆ ನಾನು ಫ್ಯಾಮಿಲಿ ರೂಮ್ ತೋರಿಸ್ತೀನಿ. ಈ ಸ್ವಿಂಗು ಕೂಡ ನಿಮ್ಗೆ ಜ್ಞಾಪಕ ಇರುತ್ತೆ. ಸುಮಾರು ಸೀನ್ಸ್ ಅಲ್ಲಿ ಈ ಸ್ವಿಂಗ್ ಅಲ್ಲಿ ಸುಮಾರು ಕಾನ್ವರ್ಸೇಷನ್ಸ್ ನಾವು ಶೂಟ್ ಮಾಡಿದ್ವಿ. ಮತ್ತೆ ಈ ರೂಮ್ ಫಸ್ಟ್ ಟೈಮ್ ಗಣೇಶ್ ಸರ್ ನಮ್ಮ ಮನೆಗೆ ಬಂದಾಗ ಇಲ್ಲಿ ಒಂದು ಸೋಫಾ ಇರುತ್ತೆ. ಅನಂತ್ ನಾಗ್ ಸರ್ ಎಲ್ಲ ಈ ರೂಮ್ ಅದು. ಮತ್ತೆ ಆಚೆ ಕೂಡ ತುಂಬಾ ಒಂದು ಬ್ಯೂಟಿಫುಲ್ ದೃಶ್ಯ ಇದೆ. ಸೊ ದೆನ್ ಇದು ದೇವಸ್ಥಾನ, ದೇವರ ಮನೆ. ಇದು ನೋಡಿ, ಆ ಡೈನಿಂಗ್ ಟೇಬಲ್. ನಾವು ಇಲ್ಲಿ ಸುಮಾರು ಸೀನ್ಸ್ ಶೂಟ್ ಮಾಡಿದ್ವಿ. ಅಂಡ್ ನಾನು ಕೂತ್ಕೊಂಡಿರೋ ಸಿನಿಮಾದಲ್ಲಿ ಈ ಚೇರ್ ಅಲ್ಲಿ ಇದ್ದೆ ನಾನು, ನನ್ನ ಪೊಸಿಷನ್ ಅಂತ. ಸೊ ನಾನು ಇಲ್ಲಿಗೆ ಬಂದು ಇಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ದೀನಿ ಅಂದ್ರೆ ತುಂಬಾ 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 ಒಂದು ಖುಷಿ ಆಗ್ತಾ ಇದೆ. ಹೀಗೆ ಮತ್ತೆ ಔಟ್ಸೈಡ್ ತೋರಿಸ್ತೀನಿ ನೋಡಿ. ಇಲ್ಲಿ ಆ ಸೀನ್ ಚೀಟ್ ಆಗೋಗಿತ್ತು, ಯಾಕೆಂದ್ರೆ ಸಿನಿಮಾ ನಿಮ್ಗೆ ಗೊತ್ತಲ್ವಾ ಹೇಗೆ ಮಾಡ್ತೀವಿ. ಸೊ ಈ ರೀಲಿಂಗು ಮತ್ತೆ ಆ ಕಡೆ ನೈಟ್ ಶಾಟ್ಸ್ ಎಲ್ಲ ತಗೊಂಡಿದ್ರು. ಆಮೇಲೆ ನೋಡಿ, 40 ಎಕರೆ ಪೂರ್ತಿ ಕಾಫಿ ತೋಟ ಇದೆ. ಆಮೇಲೆ ಈ ತೋಟ ಒಳಗಡೆ ಆ ಕಡೆ ಸುಮಾರು ಕಡೆ ನಾವು ಬೇರೆ 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 ಶಾಟ್ಸ್ ನ ತಗೊಂಡಿದ್ವಿ. ಮತ್ತೆ ಹೇಮಾವತಿ ನದಿನೂ ಕೂಡ ತುಂಬಾ ಹತ್ರ ಇರೋದು. ಅಲ್ಲಿ ಗಣೇಶ್ ಸರ್ದು ಒಂದು ಫೇಮಸ್ ಡೈಲಾಗ್ ಮತ್ತೆ ಅನಿಸುತ್ತಿದೆ ಯಾಕೋ ಎಂದು ಆ ಸಾಂಗ್ ಅಲ್ಲಿ ಶುರು ಆಗುತ್ತೆ. ಅದನ್ನು ನಾನು ನೋಡ್ಕೊಂಡು ಬಂದೆ. ಆಕ್ಚುಲಿ ತುಂಬಾ ಒಳ್ಳೆ ಮೆಮರೀಸ್. ಸೊ ನೀವು ನೋಡಿದ್ರಿ, ನನಗೆ ನಿಜವಾಗ್ಲೂ ತುಂಬಾ ಖುಷಿ ಆಗ್ತಾ ಇದೆ. ನಾನು ಒಂದು ನಿರ್ಧಾರ ತಗೊಂಡಿದ್ದೆ. ಏನಂದ್ರೆ ಮದುವೆ ಆದ್ಮೇಲೆ ಫಸ್ಟ್ ನಾನು ಕುವೆಂಪು ಅವ್ರ ಮನೆಗೆ ಹೋಗ್ತೀನಿ. ಸೊ ಕುಪ್ಪಳ್ಳಿಯಿಂದ ನಾನು ಸೀದಾ ಇಲ್ಲಿಗೆ ಬಂದೆ. ಅಲ್ಲಿ ಕವಿಶೈಲ, ಕುವೆಂಪು ಅವರು ಜನ್ಮಸ್ಥಳ, ಆಮೇಲೆ ಸುಮಾರು ಜಾಗಗಳನ್ನ ನೋಡ್ಕೊಂಡು ನಾನು ಇಲ್ಲಿಗೆ ಬಂದೆ. ಇದು ಆಕ್ಚುಲಿ ನೀವು ಗ್ರಾಟಿಟ್ಯೂಡ್ ಜರ್ನಿ ಅಂತ ಒಂದು ಹೇಳ್ಬೋದು. ಯಾಕೆಂದ್ರೆ 2006 ನಾನು ಮೊದಲನೇ ಸತಿ ಕರ್ನಾಟಕಕ್ಕೆ ಬಂದಾಗ ಫಸ್ಟ್ ಇದೇ ಮನೆಗೆ ಬಂದೆ ಶೂಟಿಂಗ್ ಎಲ್ಲ ಮಾಡಕ್ಕೆ ಅಂತ. ಸೊ ಈ ಮನೆ ಜೊತೆ ತುಂಬಾ ಒಂದು ಅಟ್ಯಾಚ್ಮೆಂಟ್ ಇದೆ, ಒಂದು ಖುಷಿ ಆಗುತ್ತೆ. ನಾನು ಕೂಡ ಸುಮಾರು ವರ್ಷದ ಆದ್ಮೇಲೆ ಇಲ್ಲಿಗೆ ಬಂದಿದ್ದೀನಿ. ಆಮೇಲೆ ಇಲ್ಲಿ ಅಂದ್ರೆ ಯಾವ ರೀತಿ ಮನೆ ಇತ್ತಲ್ಲ ಸೇಮ್ ಅದೇ ರೀತಿ ಮೇಂಟೈನ್ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ. ಆಕ್ಚುಲಿ ಬ್ಯೂಟಿಫುಲ್ ಹೌಸ್ ಅಂತ ಹೇಳ್ತೀನಿ. ಆಮೇಲೆ ಈ ಮನೆ ನಮ್ ಲೈಫ್ ಅಲ್ಲಿ, ಯಾಕೆಂದ್ರೆ ಮುಂಗಾರು ಮಳೆ ಒಂದು ಸಕ್ಸಸ್ ಅಲ್ಲಿ ಈ ಮನೆನೂ ಕೂಡ ಒಂದು ಭಾಗಿಯಾಗಿದೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಅಂಡ್ ನನಗೆ ಕರ್ನಾಟಕಕ್ಕೆ ಕರ್ಕೊಂಡು ಬಂದಿರೋ ನಮ್ಮ ಯೋಗರಾಜ್ ಸರ್, ಪ್ರೀತಮ್, ಗಣೇಶ್ ಸರ್, ಕೆ ಕೃಷ್ಣಪ್ಪ ಸರ್, ಮತ್ತೆ ಇಲ್ಲಿ ಶೂಟಿಂಗ್ ನಾನು ಇಡೀ ಟೀಮ್ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು. ಪದ್ಮಜಾರಾವ್ ಮ್ಯಾಮ್, ಸುಧಾ ಬಿಲ್ವಾಡಿ ಅವರು, ಅನಂತ್ ನಾಗ್ ಸರ್,
ಎಲ್ಲರೂ ಗಂಗಾಧರ್ ಸರ್, ಇಟ್ ವಾಸ್ ಫ್ಯಾಂಟಾಸ್ಟಿಕ್. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು. ಅಂದ್ರೆ ಈ ಮನೆಯಲ್ಲಿ ಏನ್ ಮೆಮರೀಸ್ ಇರೋದು ಅಂತ ಅದು ಇಡೀ ಜೀವನ ನಾನು ಮರೆಯಕ್ಕಾಗಲ್ಲ. ಸೊ ಅದನ್ನ ಇಲ್ಲಿಗೆ ಬಂದು ಈಗ ಮತ್ತೆ ನಾನು ಇಲ್ಲಿ ಪಕ್ಕ ಇರೋ ಒಂದು ಎಸ್ಟೇಟ್ ಕೂಡ ಇದೆ, ಜಯನ ಅವ್ರದ್ದು ಎಸ್ಟೇಟು, ಜ್ಯೋತಿ ಅವ್ರದ್ದು. ಯಾಕೆಂದ್ರೆ ನಾವು ಫಸ್ಟ್ ಟೈಮ್ ಬಂದಾಗ ಅವ್ರ ಪಾಪ ನಮ್ಗೆ ತುಂಬಾ ಕೋಆಪರೇಟ್ ಮಾಡಿದ್ರು, ತುಂಬಾ ನಮ್ ಜೊತೆ ಚೆನ್ನಾಗಿದ್ರು. ಫ್ಯಾಮಿಲಿ ಅಂದ್ರೆ ನಮ್ಗೆ ಅನ್ಸ್ಲಿಲ್ಲ ದಟ್ ನಾವು ಒಂದು ಬೇರೆ ಜಾಗಕ್ಕೆ ಬಂದಿದೀವಿ. ಇಷ್ಟು ಗ್ರೀನರಿ, ಇಷ್ಟು ಓಕೆ, ಅದು ಒಂಥರ, ಅದು ಒಂದು ಇನ್ನೊಂದ್ಸತಿ ಕೂತ್ಕೊಂಡು ಆರಾಮಾಗಿ ನಿಮ್ಗೆ ಡೀಟೇಲ್ ಅಲ್ಲೇ ಹೇಳ್ತೀನಿ. ಆದ್ರೆ ಅವ್ರೆಲ್ಲರಿಗೂ ಭೇಟಿ ಮಾಡ್ಕೊಂಡು ಬಂದೆ. ಮತ್ತೆ ಸಕಲೇಶ್ಪುರ ಈ ಕಡೆ ಆ ಕಡೆ ಪೂರ್ತಿ ನಾವು ಎಲ್ಲೆಲ್ಲಿ ಶೂಟಿಂಗ್ ಮಾಡಿದೀವಿ ಅಂತ ನೋಡ್ಕೊಂಡು ಬಂದೆ. ಸೊ ತುಂಬಾ 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 ಖುಷಿ ಆಯ್ತು. ಅಷ್ಟೇ ನಾನು ಹೇಳೋಕೆ ಇಷ್ಟಪಡ್ತೀನಿ. ನಾನು ಪ್ರತಿಯೊಬ್ಬರಿಗೆ ಧನ್ಯವಾದಗಳು ಹೇಳ್ತೀನಿ. ಯೋಗರಾಜ್ ಭಟ್ ಅವರಿಗೆ ನಾನು ಯಾವತ್ತೂ ಚಿರಋಣಿ ಆಗಿದ್ದೀನಿ. ನನಗೆ ಕರ್ನಾಟಕಕ್ಕೆ ಕರ್ಕೊಂಡು ಬರೋದಕ್ಕೆ, ಅಷ್ಟು ಒಂದು ಒಳ್ಳೆ ಪಾತ್ರ ಕೊಡೋದಕ್ಕೆ. ಇವತ್ತು ನಾನು ಏನಿದ್ದೀನಿ ಅಂದ್ರೆ ಆ ಮುಂಗಾರು ಮಳೆ ಪ್ರೀತಿಸಿರೋ 7 ಕೋಟಿ ಕನ್ನಡ ಜನತೆಗೆ ನನ್ನ ಹೃದಯ ತುಂಬಿದ ಧನ್ಯವಾದಗಳು. ನಿಮ್ಮ ಆಶೀರ್ವಾದ ಯಾವತ್ತೂ ನನ್ನ ಜೊತೆ ಇದೆ, ನನಗೆ ಗೊತ್ತಿದೆ. ಆದ್ರೆ ಇವಾಗ ನನ್ನ ಹೊಸ ಜೀವನ ಶುರು ಆಗಿದೆ. ನಾನು ಮದ್ವೆ ಆದ್ಮೇಲೆ ಕೂಡ ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ, ನಿಮ್ಮ ಸಪೋರ್ಟ್ ನನ್ನ ಮೇಲೆ, ನನ್ನ ಜೊತೆ ಯಾವಾಗ ಇರ್ಲಿ ಅಂತ ನಾನು ಬೇಡ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು ಸೋ ಮಚ್. ಐ ಲವ್ ಯು ಆಲ್. ಬಾಯ್. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.